ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರ್ತಕ್ಕಂಥದ್ದು. ಕಳೆದ ಒಂದು 5 ವಿಡಿಯೋಗಳಲ್ಲಿ ಅಧ್ಯಾತ್ಮ ಎಂದರೇನು, ಅಧ್ಯಾತ್ಮ ಏಕೆ ಬೇಕು, ಅಧ್ಯಾತ್ಮದ ಪ್ರಯೋಜನಗಳು ಏನು, ಈ ಒಂದು ಕಣ್ಣಿಗೆ ಕಾಣದಂತಹ ಅಗೋಚರವಾದಂತಹ ಈ ಒಂದು ಆತ್ಮದ ಬಗ್ಗೆ ಅಧ್ಯಯನವನ್ನು ಹೇಗೆ ಮಾಡುವುದು, ಮತ್ತು ಈ ಒಂದು ಅಧ್ಯಯನ ಮಾಡಬೇಕಾದಾಗ ಮಾಡುವಂತಹವನ ಮನಸ್ಥಿತಿ ಹೇಗೆ ಇರಬೇಕು, ಆತನ ಅರ್ಹತೆಗಳು ಏನು ಇರಬೇಕು ಅಂತ ನಾನು ಹೇಳಿದ್ದೇನೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ದೇನೆ. ಇವತ್ತು ಈ ಒಂದು ಅಧ್ಯಾತ್ಮವನ್ನು ಯಾರು ಅಧ್ಯಯಿಸಬಹುದು, ಅಂದರೆ ಯಾವಾಗ ಪ್ರಾರಂಭಿಸಬೇಕು. ನಮ್ಮ ದೇಶದಲ್ಲಿ ಅಧ್ಯಾತ್ಮ ಅಂದರೆ ಅಯ್ಯೋ ವಯಸ್ಸಾದ ಮೇಲೆ ಮಾಡುವಂತಹ ಒಂದು ಕ್ರಿಯೆ ಅನ್ನೋ ಥರದಲ್ಲಿ ಆಗೋಗಿದೆ. ಅಂದರೆ ಜೀವನದ ಸಕಲ ಭೋಗಗಳನ್ನು ಅನುಭವಿಸಿ ನಂತರ ನೋಡೋಣ, ಆಮೇಲೆ ಇದರ ಬಗ್ಗೆ ಚಿಂತನೆ ಮಾಡೋಣ. ಈ ಒಂದು ಅಧ್ಯಾತ್ಮವನ್ನು ಅಧ್ಯಯನ ಮಾಡಿಬಿಟ್ರೆ ಈ ಇಹಲೋಕದ ಬಗ್ಗೆ ಆಸಕ್ತಿಯು ಕಡಿಮೆ ಆಗಿಬಿಡುತ್ತೆ, ಏನೋ ಪರಲೋಕದ ಬಗ್ಗೆ ಚಿಂತನೆ ಜಾಸ್ತಿ ಆಗಿಬಿಡುತ್ತೆ. ಸೊ ಯಾವ ಕೆಲಸಗಳನ್ನು ಮಾಡೋದಿಲ್ಲ, ಲೌಕಿಕವಾಗಿ ಯಶಸ್ವಿ ಆಗೋದಿಲ್ಲ. ಆದ್ದರಿಂದ ಇದು ಈಗ ಸಂಬಂಧಪಟ್ಟಿದ್ದಲ್ಲ. ಇಂಥವರಿಗೆ 50 ವರ್ಷ ಆದವರಿಗೆ, ರಿಟೈರ್ಡ್ ಆದವರಿಗೆ, ಹೀಗೆ ಹಲವಾರು ಕಲ್ಪನೆಗಳು, ತಪ್ಪು ಕಲ್ಪನೆಗಳು ನಮ್ಮ ಸುತ್ತಮುತ್ತ ಇದೆ. ಆದ್ದರಿಂದ ಇದು ಯಾರು ಅಧ್ಯಯನ ಮಾಡಬೇಕು, ಎಲ್ಲರೂ ಅಧ್ಯಯನ ಮಾಡಬಹುದಾ, ಯಾವ ಆಶ್ರಮದವರು ಮಾಡಬಹುದು. ಆಶ್ರಮ ಅಂದರೆ ಏನು? ಈಗ ನಮ್ಮ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ 4 ಆಶ್ರಮಗಳು ಅಂತ ಹೇಳಿ ನಾವು ಕರಿತೇವೆ. ಚತುರಾಶ್ರಮ ಅಂತ ಹೇಳಿ ನಾವು ಕರಿತೇವೆ. ಅದು ಯಾವುದು? ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ ಹಾಗೂ ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ. ಈ 4 ಆಶ್ರಮಗಳನ್ನು ನಮ್ಮ ಒಂದು ಸನಾತನ ಧರ್ಮ ಪರಂಪರೆ ಹೇಳಲಾಗಿದೆ. ಅಂದರೆ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದರೆ ಪ್ರತಿಯೊಂದಕ್ಕೂ ಒಂದು ಪ್ರಕ್ರಿಯೆ ಅನ್ನೋದು ಇರುತ್ತೆ. ಆ ಒಂದು ಪ್ರಕ್ರಿಯೆ ಮುಖಾಂತರ ಹೋಗಿದ್ದೇ ಆದಲ್ಲಿ ಬೇಗ ನೀವು ನಿಮ್ಮ ಗಮ್ಯ ಸ್ಥಾನವನ್ನು ಸೇರಬಹುದು ಎಂಬುವಂತಹ ನೆಲೆಗಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆಯ ವಿಧಾನಗಳನ್ನು, ಆಶ್ರಮಗಳನ್ನು ನಮ್ಮ ಸನಾತನ ಧರ್ಮ ಹೇಳಿದೆ. ಇದರ ಬಗ್ಗೆ ನಾನು ಇವತ್ತು ಮಾತನಾಡಬೇಕು ಅಂತ ಹೇಳಿ ಬಯಸ್ತೇನೆ. ನೋಡಿ, ಒಂದು ಮಗುವಿನ ಜನನ ಆದ ಮೇಲೆ ಅದು ತಾಯಿಯ, ತಂದೆಯ, ಪೋಷಕರ ಒಂದು ಆಶ್ರಯದಲ್ಲಿ ಈ ಮಗು ಬೆಳೆಯುತ್ತೆ. ತಂದೆ ತಾಯಿ ಏನು ಹೇಳ್ತಾರೆ ಅದನ್ನು ಮಗು ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ, ಮುಗ್ಧವಾದಂತಹ ಮನಸ್ಸಿನಿಂದ ಒಪ್ಕೊಳ್ತಾ ಬಂದ್ಬಿಡುತ್ತೆ. ಅಂದರೆ ಅಪ್ಪ ಹೇಳಿದ್ದು ಸರಿ, ಅಮ್ಮ ಹೇಳಿದ್ದು ಸರಿ, ಅಷ್ಟೇ. ಆ ನಂಬಿಕೆ ಬಲವಾದ ನಂಬಿಕೆ. ಯಾಕೆಂತ ಹೇಳಿದ್ರೆ ಆ ಮಗುವಿನ ಸಕಲ ಅವಶ್ಯಕತೆಗಳನ್ನು ಕೂಡ ಆ ಪೋಷಕರು ನೋಡ್ತಾ ಇರ್ತಾರೆ. ಆದ್ದರಿಂದ ಆ ಒಂದು ನಂಬಿಕೆ ಅನ್ನೋದು ನ್ಯಾಚುರಲ್ ಆಗಿ, ಸ್ವಾಭಾವಿಕವಾಗಿ ಬಂದುಬಿಟ್ಟಿರುತ್ತೆ. ಈ ಒಂದು ಬೆಳೆದಂತೆ ಆ ಮಕ್ಕಳನ್ನು ನಾವು ಶಿಕ್ಷಣಕ್ಕೆ ಕಳಿಸಿಕೊಡ್ತೇವೆ, ಶಿಕ್ಷಣವನ್ನು ಪಡೆದುಕೊಳ್ಳಲಿ ಅಂತ ಹೇಳಿ. ಈ ಒಂದು ಶಿಕ್ಷಣ ನಾವು ಈಗಾಗಲೇ ನೋಡಿದ್ದೇವೆ. ಲೌಕಿಕ ಶಿಕ್ಷಣವನ್ನು ಪಡೆಯೋದು ಮತ್ತು ಕೆಲಸವನ್ನು ಸಂಪಾದಿಸಿಕೊಳ್ಳುವುದು, ಅದರಿಂದ ತಮ್ಮ ಅತ್ಯಗತ್ಯತೆಗಳನ್ನು ಈಡೇರಿಸಿಕೊಳ್ಳಲು ಆ ಒಂದು ಶಿಕ್ಷಣವನ್ನು ಬಳಕೆ ಮಾಡಿಕೊಳ್ತಕ್ಕಂಥದ್ದು. ಹೀಗೆ ಇದು ಒಂದು ಜೀವನದ ಒಂದು ಪದ್ಧತಿ ಆಗಿಬಿಟ್ಟಿದೆ. ವಿವೇಕಾನಂದರು ಹೇಳ್ತಾರೆ ಒಂದು ಕಡೆ, ಲೌಕಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣವನ್ನು ನಾವು ಸೇರಿಸಿದಾಗಲೇ ಅದು ನಿಜವಾದ ಶಿಕ್ಷಣ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ದ ಬ್ಲೆಂಡ್ ವಿತ್ ಮೆಟೀರಿಯಲ್ ಆ್ಯಂಡ್ ಸ್ಪಿರಿಚುವಲ್ ಎಜುಕೇಷನ್ ಈಸ್ ದ ರಿಯಲ್ ಎಜುಕೇಷನ್ ಅಂತ ಹೇಳಿ ಒಂದು ಕಡೆ ಅವರು ಹೇಳ್ತಾರೆ. ಸೊ ಇಂತಹ ಒಂದು ಶಿಕ್ಷಣವನ್ನು ನಾವು ಈ ಒಂದು ಬ್ರಹ್ಮಚರ್ಯಾವಸ್ಥೆಯಲ್ಲೇ ಪಡೆದುಕೊಳ್ಳಬೇಕು. ಅಂದರೆ ಸರಿಸುಮಾರು 25 ವರ್ಷಗಳು ಅಂತ ಇಟ್ಕೊಳ್ಳಿ, ಉದಾಹರಣೆ. ಅಂದರೆ 5 ವರ್ಷಗಳಿಗೆ ಪ್ರಾರಂಭವಾದಂತಹ ಈ ಒಂದು ಶಿಕ್ಷಣವು 25 ವರ್ಷಗಳ ತನಕ ಒಂದು ಬ್ರಹ್ಮಚರ್ಯಾಶ್ರಮದಲ್ಲಿದ್ದು ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ನೀವು ಆ ಒಂದು ನಿಜವಾದಂತಹ ಎಜುಕೇಷನ್ನ ಪಡ್ಕೊಂಡಿದ್ದೇ ಆದಲ್ಲಿ ನಿಮಗೆ ಆ ಒಂದು ಪ್ರಬಲತೆ
ಮತ್ತು ಪ್ರೌಢ್ಯತೆ ಅನ್ನೋದು ಬರುತ್ತೆ. ಮೆಚುರಿಟಿ ಅಂತ ನಾವೇನು ಕರಿತೇವೆ ಅದು ನಿಮಗೆ ಬಂದುಬಿಡುತ್ತೆ. ಈ ಬ್ರಹ್ಮಚರ್ಯಾಶ್ರಮದಲ್ಲಿ ನಾವು ಏನನ್ನು ಕಾಪಾಡಿಕೊಳ್ಳಬೇಕು? ಮನಸ್ಸನ್ನು ಏಕೀಕೃತಗೊಳಿಸಿಕೊಳ್ಳಬೇಕು. ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇರಿಸಿಕೊಂಡಿರಬೇಕು. ಇನ್ನು ಮನಸ್ಸು ವಿಕಾರವಾಗದಂತೆ ನಮ್ಮ ಭಾವನೆಗಳೆಲ್ಲವೂ ಏಕೀಕೃತವಾಗಿ ಶಿಕ್ಷಣವನ್ನು ಪಡೆಯಲೆಂದೇ ಇರಬೇಕು. ಫೋಕಸ್ಡ್ ಮೈಂಡ್ ಇರಬೇಕು. ಏಕೀಕೃತವಾದಂತಹ ಮನಸ್ಸು ಅಂತ ಹೇಳಿ ನಾವು ಕರಿತೇವೆ. ಈ ಫೋಕಸ್ ಅನ್ನೋದು ಇರಬೇಕಾಗುತ್ತೆ. ಈ ಬ್ರಹ್ಮಚರ್ಯ ಅಂತ ನಾವು ಕರಿತೇವೆ. ಇಲ್ಲಿ ವೀರ್ಯ ಸ್ಖಲನ ಆಗಬಾರ್ದು, ವೀರ್ಯ ಪತನ ಆಗಬಾರ್ದು, ಮತ್ತು ಮನಸ್ಸು ಚಂಚಲ ಆಗಬಾರದು, ಮತ್ತು ವಿಕಾರವಾಗಬಾರದು. ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಯಾವುದು ಧಕ್ಕೆ ಉಂಟು ಮಾಡುತ್ತೋ ಅಂತಹ ಆಲೋಚನೆಗಳನ್ನು, ಅಂತಹ ವಿಚಾರಗಳನ್ನು, ಅಂತಹ ವಸ್ತುಗಳನ್ನು, ಅಂತಹ ಭಾವಗಳನ್ನು, ಅಂತಹ ಪರಿಕರಗಳನ್ನು ನಮ್ಮಿಂದ ದೂರವಾಗಿ ಇಟ್ಟಿರಬೇಕು. ನೋಡಿ, ನಾವು ಹಿಂದಿನ ಕಾಲದಲ್ಲಿ ನೋಡ್ತೇವೆ, ಈ ಋಷಿಮುನಿಗಳ ಒಂದು ಕಾಲ ಗುರು ಕುಟೀರ ಅಂತ ಹೇಳಿ ನಾವು ಕರಿತಾ ಇದ್ವಿ. ಗುರು ಇರುವಂತಹ ಒಂದು ಕುಟೀರಕ್ಕೆ, ಅಂದರೆ ಅರಣ್ಯ ಪ್ರದೇಶದಲ್ಲಿ, ಅಲ್ಲಿ ಯಾವುದೇ ತರಹದ ಒಂದು ಡಿಸ್ಟರ್ಬೆನ್ಸ್ಗಳು ಇರೋದಿಲ್ಲ, ಡಿಸ್ಟ್ರಾಕ್ಷನ್ಸ್ಗಳು ಇರೋದಿಲ್ಲ. ಅಲ್ಲಿ ಕೇವಲ ಗುರು ಇರ್ತಾರೆ, ಶಿಷ್ಯ ಇರ್ತಾರೆ. ಅಲ್ಲಿ ಏನು ಗುರುವಿನ ಸೇವೆಯನ್ನು ಮಾಡ್ತಾ, ಸದಾ ಒಂದು ಶಿಕ್ಷಣದ ಬಗ್ಗೆ ಚಿಂತನೆಯನ್ನು ಮಾಡ್ತಾ, ಅದರಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ತಾ ನಾವು ಶಿಕ್ಷಣವನ್ನು ಪಡೆದಿದ್ದೇ ಆದಲ್ಲಿ ನಮಗೆ ಆ ಒಂದು ಪ್ರೌಢಿಮೆ ಅನ್ನೋದು ಬಂದು ಬಿಡುತ್ತೆ. ನೋಡಿ, ಪರಮಹಂಸ ಒಂದು ಕಡೆ ಹೇಳ್ತಾರೆ, ಈ ಒಂದು ಸಣ್ಣ ಗಿಡವನ್ನು ನಾವು ಬೀದಿಯ ಬದಿ ಹಾಕಿದರೆ ಹಸುಗಳು, ಕರುಗಳು, ಎಮ್ಮೆಗಳು, ಇನ್ಯಾವುದೋ ಪ್ರಾಣಿ ಬಂದು ಅದನ್ನು ಮೇಯ್ಕೊಂಡು ಹೋಗ್ಬಿಡುತ್ತೆ. ಆದರೆ ಒಂದು ದೊಡ್ಡ ಅದು ಬೆಳೆದು ಮರವಾಗಿ ಬಿಟ್ಟರೆ ಅದಕ್ಕೆ ಆನೆನೆ ಬಂದು ಏನೋ ತಳ್ಳಿದ್ರೂ ಕೂಡ ಮರ ಏನೂ ಆಗೋದಿಲ್ಲ. ಆ ಗಿಡದ ಅವಸ್ಥೆಯಲ್ಲಿದ್ದಾಗ ಅದಕ್ಕೆ ಒಂದು ಬೇಲಿ ಕಟ್ಟಬೇಕು, ಅದಕ್ಕೊಂದು ನೀರು ಗೊಬ್ಬರ ಎಲ್ಲ ಹಾಕಿ ನಾವು ಅದನ್ನು ದೊಡ್ಡ ವೃಕ್ಷವನ್ನು ಮಾಡಬೇಕಾಗ್ತದೆ. ಆ ಜ್ಞಾನವೇ ಆ ಒಂದು ಪರಿಕರಗಳು ಅಂತ ಹೇಳ್ಬೋದು. ಅಂದರೆ ಹೇಗೆ ಗಿಡದ ಅವಸ್ಥೆಯಲ್ಲಿ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಸರಿಯಾದ ವಿಚಾರಗಳನ್ನು ಕೊಡಲಿಲ್ಲ ಮನಸ್ಸಿಗೆ ಅಂತ ಹೇಳಿದ್ರೆ, ಸರಿಯಾದ ರೀತಿಯಲ್ಲಿ ಮನಸ್ಸಿಗೆ ಶಿಕ್ಷಣವನ್ನು ನೀಡಲಿಲ್ಲ ಅಂತ ಹೇಳಿದ್ರೆ, ಈ ಮನಸ್ಸು ಏನಾಗೋಗ್ಬಿಡುತ್ತೆ, ಏನೋ ಅಲುಗಾಡಲಿಕ್ಕೆ ಪ್ರಾರಂಭ ಆಗುತ್ತೆ, ಚಂಚಲ ಆಗುತ್ತೆ, ಮತ್ತು ಯಾವ ಕೆಲಸಗಳನ್ನು ಮತ್ತು ಸಾಧನೆಯನ್ನು ಈ ಮನಸ್ಸು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಇದಕ್ಕೆ ಜ್ಞಾನವೆಂಬುವಂತಹ ಒಂದು ಗೊಬ್ಬರವನ್ನು ಹಾಕ್ತಾ ಹೋಗಬೇಕು. ಅದಕ್ಕೆ ಏನೋ ಬೇಲಿಯನ್ನು ಕಟ್ಟಬೇಕು. ಬೇಲಿ ಅಂದರೆ ಯಾವುದು? ಈಗಾಗಲೇ ನಾನು ಹೇಳಿದೆ, ಅರಣ್ಯ ಪ್ರದೇಶದಲ್ಲಿ ಸುಂದರವಾದಂತಹ ಪ್ರಕೃತಿ, ಯಾವುದೇ ಡಿಸ್ಟ್ರಾಕ್ಷನ್ಸ್ಗಳಿರೋದಿಲ್ಲ. ಗುರು ಗ್ರಂಥಗಳು, ಗುರುವಿನ ಒಂದು ಪಾರಾಯಣ, ಅವರ ಒಂದು ಪ್ರವಚನಗಳನ್ನು ಕೇಳುವುದು, ಅದರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡುವುದು. ಮಾಡಿದಾಗ ಮನಸ್ಸು ಚೆನ್ನಾಗಿ ಬಲಿಯುತ್ತೆ, ಮಾಗುತ್ತೆ ಮತ್ತು ದೃಢವಾಗುತ್ತೆ. ನಿಮ್ಮ ಶಿಕ್ಷಣ ಏನು ನೀವು ತಗೊಳ್ತೀರಾ ಅದು ನಿಮಗೆ ದೃಢವಾಗಿ ಮನಸ್ಸಿನಲ್ಲಿ ನಿಂತು ಬಿಡುತ್ತೆ. ಹೇಗೆ ಗಿಡವು ಮರವಾದ ಮೇಲೆ ಅದಕ್ಕೆ ಆನೆನೆ ತಂದು ಕಟ್ಟಿದ್ರೂ ಆ ಮರಕ್ಕೆ ಹೇಗೆ ಡ್ಯಾಮೇಜ್ ಆಗಲ್ವೋ, ಹಾಗೆ ನೀವು ಸರಿಯಾದಂತಹ ಸೂಕ್ತ ಶಿಕ್ಷಣವನ್ನು ವಿದ್ಯಾರ್ಥಿಯ ಒಂದು ದೆಸೆಯಲ್ಲಿದ್ದಾಗ ನೀವು ಪಡ್ಕೊಂಡು ಬಿಟ್ಟರೆ, ನಾಳೆ ಈ ಒಂದು ಸಮಾಜ, ಪ್ರಪಂಚ ಎಂಬುವಂತಹ ಈ ಒಂದು ಡಿಸ್ಟ್ರಾಕ್ಷನ್ ವರ್ಲ್ಡ್ ಅಂತ ನಾವೇನು ಕರಿತೀವಿ, ಈ ಒಂದು ಪ್ರಪಂಚಕ್ಕೆ ನೀವು ಬಂದ್ರೂ ಕೂಡ, ಅಥವಾ ಗೃಹಸ್ಥಾಶ್ರಮಕ್ಕೆ ಕಾಲಿಕ್ಕಿದ್ರೂ ಕೂಡ, ಇನ್ನು ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳು, ತೊಡರುಗಳು ನಿಮಗೆ ಬಂದರೂ ಸಹ, ಅಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಯಾವುದಕ್ಕೂ ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಯಾಕೆ ಅಂದರೆ ನಿಮಗೆ ನಿಜವಾದಂತಹ ಶಿಕ್ಷಣ ಸಿಕ್ಕಿರುತ್ತೆ. ನಾನು ನಿನ್ನೆ ಹೇಳ್ತಾ ಇದ್ದೆ ಚತುರ್ಪುರುಷಾರ್ಥಗಳು ಅಂತ ಹೇಳಿ. ಸೊ ಆವಾಗ ನಾವು ಹೇಳ್ದು ನಿತ್ಯ ನಿತ್ಯ ವಿವೇಕ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಇದರ ತಿಳುವಳಿಕೆಯು ನಿಮಗೆ ಬಂದುಬಿಟ್ಟಿದ್ದೆ ಆದಲ್ಲಿ, ಈ ವಿವೇಕ ನಿಮಗೆ ಬಂದುಬಿಟ್ಟಿದ್ದೆ ಆದಲ್ಲಿ ನೀವು ಯಾವುದಕ್ಕೂ ಕರುಬುವುದಿಲ್ಲ, ಮರುಗುವುದಿಲ್ಲ, ಗೊಂದಲ ಇರೋದಿಲ್ಲ. ಹಾಗೆ ಅಂತಹ ಶಿಕ್ಷಣವನ್ನು ನೀವು ಪಡ್ಕೊಂಡು ಬಿಟ್ಟರೆ, ಬ್ರಹ್ಮಚರ್ಯಾಶ್ರಮದಲ್ಲಿದ್ದು ವಿದ್ಯೆಯ ಕಡೆಗೆ ಫೋಕಸ್ ಮಾಡಿ ನೀವು ಪಡ್ಕೊಂಡು ಬಿಟ್ಟರೆ, ನಾಳೆ ಯಾವುದೇ ಡಿಸ್ಟ್ರಾಕ್ಷನ್ಸ್ಗಳು ಬಂದ್ರೂ ಕೂಡ ನಿಮಗೆ ಗೊತ್ತಿರುತ್ತೆ ಇದು ಬಂದು ಇದ್ದು ಹೋಗುವಂಥದ್ದು.
ಆಗಮೋ ಪಾಯಿನೋ ತಾಂ ತಿತಿಕ್ಷ ಸ್ವಭಾವತಃ, ಬಂದು ಇದ್ದು ಹೋಗುವಂಥದ್ದು. ಇದಕ್ಕೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇದರ ಸ್ವರೂಪ ಇಷ್ಟೇ ಅನ್ನೋದು ನಿಮಗೆ ಗೊತ್ತಾದಾಗ ನೀವು ಗೃಹಸ್ಥಾಶ್ರಮವನ್ನು ತುಂಬ ಸಲೀಸಾಗಿ ನೀವು ಅನುಭವಿಸಬಹುದಾಗುತ್ತೆ. ಆದ್ದರಿಂದ ಈ ಬ್ರಹ್ಮಚರ್ಯಾಶ್ರಮದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀವು ಕೊಡಬೇಕಾಗತ್ತೆ ಅನ್ನೋದನ್ನು ನಮ್ಮ ಒಂದು ಸನಾತನ ಪರಂಪರೆ ಹೇಳಿದೆ. ಇನ್ನು ಈ ಒಂದು ಶಿಕ್ಷಣವನ್ನು ಪಡೆದು ನೀವು ಗೃಹಸ್ಥಾಶ್ರಮಕ್ಕೆ ಹೋದಾಗ ನೋಡಿ, ಥಿಯರಿಟಿಕಲ್ ಆಗಿ ಸೈದ್ಧಾಂತಿಕವಾಗಿ ನೀವು ಎಲ್ಲ ವಿಚಾರಗಳನ್ನು ತಿಳಿದುಕೊಂಡ್ರಿ, ಆದರೆ ಪ್ರಾಯೋಗಿಕವಾಗಿ ಮನುಷ್ಯನಿಗೆ ಹಲವಾರು ಚಾಪಲ್ಯಗಳು ಇರುತ್ತೆ. ಏನೋ ಜಿಹ್ವ ಚಾಪಲ್ಯ, ಗುಹ್ಯ ಚಾಪಲ್ಯ, ಹೀಗೆ ಹಲವಾರು ಚಾಪಲ್ಯಗಳು ಮನುಷ್ಯನಿಗೆ ಇರುತ್ತೆ. ಹಿಂದಿನ ಜನ್ಮಗಳಲ್ಲಿ ಸಾಕಷ್ಟು ವಿರಾಗವನ್ನು ಹೊಂದಿದ್ದೇ ಆದಲ್ಲಿ ನೇರವಾಗಿ ಆತ ಅಧಿಕಾರಿಯಾಗಿ ಬಿಡ್ತಾನೆ. ಇಲ್ಲದೆ ಹೋದಲ್ಲಿ ಅವನು ಗೃಹಸ್ಥಾಶ್ರಮದಲ್ಲಿದ್ದು ಒಂದು ಚೌಕಟ್ಟಿನಲ್ಲಿ ಏನೋ ಧರ್ಮಯುತವಾದಂತಹ ಕಾಮವು ನಾನೇ ಆಗಿದ್ದೇನೆ ಎಂಬುವಂತಹ ವಾಕ್ಯವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಸೊ ಆ ಒಂದು ಬೌಂಡ್ರಿಯಲ್ಲಿ, ಚೌಕಟ್ಟಿನಲ್ಲಿ ನಿಮ್ಮ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಹುದು ಕೂಡ. ಅದು ಹಲವಾರು ಚಾಪಲ್ಯಗಳಿಂದ ಕೂಡಿರಬಹುದು, ಅದೆಲ್ಲವನ್ನು ಈಡೇರಿಸಿಕೊಳ್ಳಿ, ಯಾವುದೇ ತಪ್ಪಿಲ್ಲ. ಒಂದು ಚೌಕಟ್ಟಿನಲ್ಲಿ ಇದ್ದು ಅದೆಲ್ಲವನ್ನು ಅನುಭವಿಸಿದ ಮೇಲೆ ಅದು ಏನು ಯಾವುದ್ಯಾವುದೋ ಆಕರ್ಷಣೆಗಳು ಇರಬಹುದು, ಎಲ್ಲವನ್ನೂ ನೀವು ಅನುಭವಿಸಿ ಒಂದು ಬೌಂಡ್ರಿಯ ಒಳಗೆ ಅಂತ ಹೇಳಿ ಗೃಹಸ್ಥಾಶ್ರಮವನ್ನು ಕೊಡಲಾಗಿದೆ. ಅಲ್ಲಿ ನಾನು, ನನ್ನದು, ಏನೋ ನನ್ನವರು, ಹೀಗೆ ಮಮಕಾರಗಳು, ಇದೆಲ್ಲವೂ ಕೂಡವನ್ನು ನೀವು ಅನುಭವಿಸಿರಿ. ಇದೆಲ್ಲ ಅನುಭವಿಸಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನೀವು ಬ್ರಹ್ಮಚರ್ಯಾಶ್ರಮದಲ್ಲಿ ನೀವು ಏನನ್ನ ಪಡ್ಕೊಂಡಿದ್ರಿ ನಿತ್ಯ ಅದು ಪ್ರಾಯೋಗಿಕವಾಗಿ ನಿಮಗೆ ಮನವರಿಕೆ ಆಗ್ತಾ ಹೋಗುತ್ತೆ. ಸಾಕ್ಷಾತ್ಕಾರ ಮಾಡಿಸಿಕೊಡ್ತಾರೆ. ನಿಮ್ಮ ಜೊತೆಯಲ್ಲಿರೋರೇ ನಿಮಗೆ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಇದು ಅನುಭವದಿಂದನೇ ಹೇಳ್ತಾ ಇದ್ದೇನೆ. ಸೊ ನಾವು ಯಾವುದನ್ನು ತುಂಬ ಮೆಚ್ಚಿಕೊಂಡಿರ್ತೀವೋ, ಯಾವುದನ್ನು ತುಂಬ ನಾವು ಅಪ್ಪಿಕೊಂಡಿರ್ತೇವೋ, ಯಾವ ವ್ಯಕ್ತಿಗಳು ನನ್ನವರು ಅಂತ ನಾವು ತಿಳ್ಕೊಂಡಿರ್ತೀವೋ ಅವರುಗಳ ಕಡೆಯಿಂದ ನಿಮಗೆ ಒಳ್ಳೆಯದು ಆಗಬಹುದು, ಕೆಟ್ಟದ್ದು ಆಗಬಹುದು, ಮತ್ತು ಸಾಕ್ಷಾತ್ಕಾರಗಳನ್ನು ಮಾಡಿಸಿಕೊಡ್ತಾರೆ. ಯಾಕೆಂದರೆ ಮಿತ್ರರಾಗಿದ್ದವರು ಶತ್ರುಗಳಾಗ್ತಾರೆ, ಶತ್ರುಗಳಾಗಿದ್ದವರು ಮಿತ್ರರಾಗಿ ಬಿಡ್ತಾರೆ. ಸೊ ಇದು ಸಂಸಾರದ ಒಂದು ಜಂಜಾಟದಲ್ಲಿ ನಡೆಯುವಂತಹ ಸಾಮಾನ್ಯ ಪ್ರಕ್ರಿಯೆಗಳು, ಇದು ನಡೀತಾ ಹೋಗುತ್ತೆ. ಸೊ ಈಗಿದ್ದಾಗ ಗೃಹಸ್ಥಾಶ್ರಮದಲ್ಲಿ ನೀವು ಇದನ್ನೆಲ್ಲ ಅನುಭವಿಸ್ತೀರಾ. ಈ ಜಗತ್ತು ಮಾಯೆ, ಇದು ಕ್ಷಣಿಕ, ಮತ್ತು ಮಾಯೆ, ಈ ಮಮಕಾರಕ್ಕೆ ಸಿಲುಕಬೇಡ, ಮೋಹಕ್ಕೆ ಸಿಲುಕಬೇಡ. ನಿನ್ನವರು ಯಾರೂ ಇಲ್ಲ, ನಿನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ, ಅಥವಾ ನಿನ್ನಲ್ಲಿ ಇರುವುದನ್ನು ಪ್ರೀತಿಸುತ್ತಾರೆ ಹೊರತು ನಿನಗೆ ನಿಜವಾದ ಯಾರೂ ಹಿತವನ್ನು ಬಯಸುವವರು ಇಲ್ಲ. ಹಂಗಂದರೆ ಯಾರೂ ಇಲ್ವಾ? ಖಂಡಿತ ಇರ್ತಾರೆ. ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಮಿತ್ರರು ಇವರೆಲ್ಲ ಇರ್ತಾರೆ, ನಮ್ಮ ಹಿತವನ್ನು ಬಯಸುವವರು ಇರ್ತಾರೆ. ಆದರೆ ಇದು ಎಲ್ಲಕ್ಕನ್ನು ಮೀರಿದ್ದು ಯಾವುದು? ಆತ್ಮದ ಹಿತವನ್ನು ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಯಾರು ನಿಮಗೆ ಕೊಡ್ತಾರೋ, ಯಾರು ಅದಕ್ಕೆ ನಿಮಗೆ ಸಪೋರ್ಟನ್ನು ಮಾಡ್ತಾರೋ ಅಂಥವರು ನಿಜವಾಗಿಯೂ ನಿಮಗೆ ಹಿತವರು. ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಆಧ್ಯಾತ್ಮಿಕ ಪ್ರಗತಿಗೆ ಯಾರು ನಿನಗೆ ತೊಡಕನ್ನು ಮಾಡ್ತಾರೋ ಅದು ಅವಿದ್ಯಾ ಸ್ವರೂಪಿಣಿ, ಅವರನ್ನು ದೂರ ಇಟ್ಟುಬಿಡು. ಯಾರು ನಿನ್ನ ಆಧ್ಯಾತ್ಮಿಕ ಪ್ರಗತಿಗೆ ಸಪೋರ್ಟ್ ಮಾಡ್ತಾರೋ ಅಂತಹವರು ನಿಮ್ಮ ಮಿತ್ರರಾಗಿರ್ತಾರೆ ಅಂಥೇಳಿ. ಸೊ ಯಾರು ಹಿತವರು ಈ ಜಗದೊಳಗೆ ಅಂತಂದಾಗೆ ನಿಮಗೆ ಈ ಒಂದು ಸಾಂಸಾರಿಕ ಚಕ್ರದಲ್ಲಿ ಸಿಲುಕಿ ಜೀವನವನ್ನು ನಡೆಸಿದಾಗಲೇ ನಿಮಗೆ ನೀವು ವಿದ್ಯಾರ್ಥಿ ಜೀವನದಲ್ಲಿ ಅನುಭವಿಸಿದಂತಹ ಸೈದ್ಧಾಂತಿಕ ವಿಚಾರಗಳನ್ನು ನೀವು ಅನುಭವದಲ್ಲಿ ಕರಗತ ಮಾಡಿಕೊಂಡಾಗ ಅದು ಕರೆಕ್ಟಾಗಿ ತೀರ್ಮಾನ ಆಗೋಗ್ಬಿಡುತ್ತೆ. ಆಗ ಎಲ್ಲವನ್ನೂ ಅನುಭವಿಸಿದ ಮೇಲೆ ಮನುಷ್ಯನಿಗೆ ಚಂಚಲ ಅನ್ನೋದು ಇರೋದಿಲ್ಲ. ಸೊ ಚಂಚಲ ಅನ್ನೋದು ಇಲ್ಲದೆ ಇದ್ದಾಗ ಮನಸ್ಸು ಒಂದು ಕಡೆ ಕೂತ್ಕೊಳ್ಬೇಕು. ಓಕೆ, ಇದು ಗೃಹಸ್ಥಾಶ್ರಮದ ಒಂದು ವಿಚಾರಗಳು ಆಯಿತು. ಈ ಮನಸ್ಸು ಒಂದು ಕಡೆ ಕೂರಬೇಕು. ಆಯ್ತಪ್ಪ, ನನ್ನ ಜೀವನ ಎಲ್ಲ ಮುಗಿದೋಯ್ತು, ನಾನು ಎಲ್ಲವನ್ನು ನೋಡಿದ್ದಾಯಿತು, ಹೆಣ್ಣು ಹೊನ್ನು ಮಣ್ಣು, ಐಷಾರಾಮಿ ಜೀವನ, ಭೋಗದ ಜೀವನ, ಏನೇನು ಇದ್ದಾವೆ ಈ ಜಗತ್ತಿನಲ್ಲಿ ಎಲ್ಲ ತರಹದನ್ನು ನೋಡಿ ಆಯಿತು, ನನ್ನ ಮನಸ್ಸು ತೃಪ್ತಿ ಆಯಿತು, ಇನ್ನು ನನಗಿದೆಲ್ಲ ಸಾಕು. ದೆನ್ ವಾಟ್ ನೆಕ್ಸ್ಟ್ ಇನ್ನೇನು ನಾನು ಮಾಡಬೇಕು? ಸೊ ನನ್ನ ಮನಸ್ಸು ನಿತ್ಯ ಸಂತೋಷವಾಗಿರಬೇಕಂದ್ರೆ ಏನು ಮಾಡಬೇಕು?
ಇದು ಬಂದಾಗ ವಾನಪ್ರಸ್ಥಾಶ್ರಮ ಅಂದರೆ ಕಾಡಿಗೆ ಹೋಗಬೇಕು, ಅರಣ್ಯಕ್ಕೆ ಹೋಗಬೇಕು. ಈಗೆಲ್ಲ ಕಾಡಿಗೆ ಅರಣ್ಯಗಳಿಗೆ ಹೋದರೆ ಅಲ್ಲಿ ರಕ್ಷಣೆಗಳು ಸಿಗೋದಿಲ್ಲ. ಅದೆಲ್ಲ ಈಗಿನ ಕಾಲಕ್ಕೆ ಅದು ಸರಿಯೂ ಹೋಗೋದಿಲ್ಲ. ಅದಕ್ಕೆಲ್ಲ ಸಾಕಷ್ಟು ಕಾನೂನುಗಳು ಕೂಡ ಇರೋದರಿಂದ ಮನುಷ್ಯ ಅರಣ್ಯಕ್ಕೆ ಹೋಗಬೇಕು ಅಂದರೆ ಏನು, ಏಕಾಂತ ಜೀವನವನ್ನು ಮಾಡಲು ಪ್ರಾರಂಭಿಸಬೇಕು. ಅಂದರೆ ಏಕಾಂತ ಅಂದರೆ ಏನು, ಎಲ್ಲರನ್ನೂ ತೊರೆದು ಇರುವಂಥದ್ದ? ಖಂಡಿತ ಸತ್ಯ. ಎಲ್ಲರನ್ನು ಬಿಟ್ಟು ಇರುವುದು ಏಕಾಂತವೇ. ಮತ್ತು ಎಲ್ಲರ ಜೊತೆಗಿದ್ದು ಏಕಾಂತವಾಗಿರೋಕ್ಕಾಗಲ್ವಾ? ಅದು ಕೂಡ ಮಾಡಬಹುದು. ಅದು ಮಾನಸಿಕ ಸ್ಥಿತಿಯ ಮೇಲೆ ನಿಂತಿರುತ್ತೆ. ಸೊ ಆದಷ್ಟು ಲೌಕಿಕ ವ್ಯವಹಾರಗಳನ್ನು ಕಡಿಮೆ ಮಾಡಿಕೊಂಡು ಆಧ್ಯಾತ್ಮಿಕದ ಪ್ರಗತಿಯನ್ನು ನೀನು ಸಾಧಿಸಬೇಕಾದರೆ ಆ ಒಂದು ಬರ್ಡನ್ ಏನಿದೆ ಅದನ್ನು ಕಡಿಮೆ ಮಾಡಿಕೊಂಡು ನೀನು ಏಕಾಂತವಾಗಿ ಕೂತಾಗ ಅದನ್ನೇ ವಾನಪ್ರಸ್ಥ ಅಂದರೆ ಏಕಾಂತವಾಸ ಅಂತ ಅರ್ಥ ಮಾಡ್ಕೊಳ್ಳೋಣ. ಅದನ್ನು ನೀವು ಮಾಡ್ತಾ ಹೋದಾಗ, ಏಕಾಂತದಲ್ಲಿದ್ದಾಗ ನಿಮ್ಮ ಮನಸ್ಸು ಯಾವುದರ ಕಡೆಗೆ ಚಿಂತಿಸ್ತಾ ಇದೆ, ಯಾವುದರ ಕಡೆಗೆ ಹೋಗ್ತಾ ಇದೆ, ಇನ್ನು ಯಾವುದರ ಹಪಾಹಪಿ ಇದೆ, ಏನನ್ನು ಬಯಸ್ತಾ ಇದೆ, ಈ ಮನಸ್ಸು ತೃಪ್ತಿಯಾಗಿದೆಯಾ ಅಥವಾ ಇನ್ನೂ ಹಸಿಯಾಗೇ ಉಳಿದಿದೆಯಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಸೆಲ್ಫ್ ಅನಾಲಿಸಿಸ್ ಅಂತ ನಾವು ಕರಿತೇವೆ. ಇನ್ನು ಸ್ವಯಂ ಅನ್ವೇಷಣೆಯನ್ನು ಮಾಡಿಕೊಳ್ತೇವೆ. ಸೆಲ್ಫ್ ಟೆಸ್ಟ್, ನಾವೇ ಎಕ್ಸಾಮ್ ಕ್ವಶನ್ ಹಾಕ್ಕೊಂಡು ನಾವೇ ಮಾರ್ಕ್ಸ್ ಮಾಡ್ಕೋಬೇಕು. ಯಾಕಂದರೆ ನನ್ನ ಬಗ್ಗೆ ನನಗೆ ಗೊತ್ತಿರುತ್ತೆ, ಇತರರಿಗಿನ್ನ. ಆದ್ದರಿಂದ ಇದನ್ನು ನಾವು ಮಾಡಿಕೊಂಡು ಹೋಗಬೇಕಾಗತ್ತೆ ವಾನಪ್ರಸ್ಥಾಶ್ರಮದಲ್ಲಿ. ಈ ಎಲ್ಲ ಹೌದಪ್ಪ, ನನಗೆಲ್ಲವೂ ಕ್ಲಿಯರ್ ಆಗಿದೆ, ನನಗೆ ಈಗ ಆತ್ಯಂತಿಕವಾದಂತಹ ಜ್ಞಾನ ಬೇಕು, ಸಾಕ್ಷಾತ್ಕಾರ ಬೇಕು, ನೆಮ್ಮದಿ ಬೇಕು, ಸಮಾಧಾನ ಬೇಕು ಅನ್ನುವಂತಹ ಸ್ಥಿತಿಗೆ ಮನಸ್ಸು ಇದೆ ಅಂತ ಅಂದ್ಕೊಂಡಾಗ ಆಗ ನೀವು ಸನ್ಯಾಸಾಶ್ರಮಕ್ಕೆ ಹೋಗಬಹುದು. ಈ ಎಲ್ಲವನ್ನು ವರ್ಜ್ಯ ಮಾಡಿ ನೀವು ಸನ್ಯಾಸಾಶ್ರಮಕ್ಕೆ ಹೋಗಬಹುದು. ಇದು ಪ್ರಾಸೆಸ್ಸು. ಅಂದರೆ ಅರ್ಹತೆ, ಎಲಿಜಿಬಿಲಿಟಿ ಅಂತ ನಾವು ಕರಿತೇವೆ. ಅರ್ಹತೆಗಳು, ಈ ಎಲ್ಲ ಮಾನದಂಡಗಳನ್ನು ನಾವು ಅನುಸರಿಸ್ತಾ ಹೋದಾಗ ಕೊನೆಯದಾಗಿ ಸನ್ಯಾಸಾಶ್ರಮ. ಸನ್ಯಾಸ ಅಂದ್ರೇನು? ಯಾವುದಕ್ಕೂ ಅಂಟಿಕೊಳ್ಳದವನು. ನೋಡಿ, ಅಲ್ಲೂ ಅಷ್ಟೇ ಬಟ್ಟೆನೇ ಹಾಕೋಬೇಕು, ಪೀಠಾಧಿಪತಿಗಳಾಗಿರಬೇಕು, ಆಶ್ರಮದಲ್ಲಿರಬೇಕು, ಕಾವಿ ಧರಿಸಿರೋನು ಸನ್ಯಾಸಿ. ಹೌದು, ಈ ಒಂದು ಲೌಕಿಕ ವ್ಯವಹಾರದಲ್ಲಿ ಕಾವಿಯನ್ನು ಧರಿಸಿದವನನ್ನು ಸನ್ಯಾಸಿ ಎಂದು ಗುರುತಿಸಲಾಗುತ್ತೆ. ಸನ್ಯಾಸಿಯಾದ ಅವನು ಹೀಗಿರಬೇಕು ಅಂತ ಹೇಳಿ ಸಮಾಜ ಅದನ್ನು ಒಪ್ಪಿಕೊಂಡಿದೆ. ಅದ್ರ ಪ್ರಕಾರವಾಗಿ ಇರುವವನು ಸನ್ಯಾಸಿ. ಆದರೆ ನಿಜವಾದ ಸನ್ಯಾಸಿ ಯಾರು? ಅಂತರಂಗದಿಂದ ಎಲ್ಲ ಭೋಗಗಳನ್ನು ತೊರೆದವನು. ನಾನಾಗಲೇ ಹೇಳಿದೆ, ಇಹ ಮೂರ್ತ ಫಲ ಭೋಗ ವಿರಾಗ. ಈ ಇಹಲೋಕ ಪರಲೋಕದಲ್ಲಿ ಬರ್ತಕ್ಕಂಥ ಸಕಲ ಭೋಗಗಳಿಂದ ದೊರೆಯುವಂತಹ ಫಲಗಳ ಬಗ್ಗೆ ವಿರಾಗ. ಯಾರಿಗೆ ಅದರ ಬಗ್ಗೆ ಒಲವಿಲ್ಲವೋ, ಮೋಹವಿಲ್ಲವೋ ಅಂತಹವನು ಸನ್ಯಾಸಿ. ಆತ ಏನು ಬೇಕಾದರೂ ಮಾಡ್ಕೊಂಡಿರಬಹುದು, ಬಾಹ್ಯವಾಗಿ ಅವನು ಹೇಗೆ ಬೇಕಾದರೂ ಇರಬಹುದು, ಅವನೇ ಸನ್ಯಾಸಿ. ಯಾಕಂದರೆ ಎಲ್ಲವನ್ನು ತೊರೆದವನು, ಸ್ಟಿಗ್ಮಾ ಇಲ್ಲದವನು, ಅಂಟಿಲ್ಲದವನು, ಎಲ್ಲವೂ ಆತನೇ ಆಗಿರ್ತಕ್ಕಂಥವನು, ಆತನೇ ಸನ್ಯಾಸಿ. ಈ ಒಂದು ಮಟ್ಟ ಇದೆ. ಆ ಮಟ್ಟಕ್ಕೆ ಹೋದಾಗ ನಮಗೆ ಈ ಎಲ್ಲ ಅನುಭವಗಳು ಆಗುತ್ತೆ. ಇದೆಲ್ಲ ಅನುಭವ ಗಮ್ಯ ಅಂತೇಳಿ ನಾವು ಕರಿತೇವೆ. ಇಂತಹ ಒಂದು ಸನ್ಯಾಸಾಶ್ರಮವನ್ನು ನಾವು ಅನುಭವಿಸಬೇಕು ಅಂತ ಹೇಳಿದರೆ ಈ ಪ್ರಾಸೆಸ್ಗಳನ್ನು, ಪ್ರಕ್ರಿಯೆಗಳನ್ನು ಅನುಭವಿಸಿ ಹೋಗಬೇಕು ಎಂಬುವಂತಹ ಚಿಂತನೆಗಳು ನಮ್ಮಲ್ಲಿ ಇದೆ. ಈಗ ನಾನು ಇನ್ನೊಂದು ಡೈಮೆನ್ಷನಲ್ಲಿ ಹೇಳ್ತೇನೆ ನೋಡಿ. ಹಾಗಾದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಹೀಗೆ ನಾವು ಹೋಗಬೇಕಾ? ನಾನು ಮದುವೆಯೇ ಮಾಡಿಕೊಳ್ಳದೆ ಬ್ರಹ್ಮಚರ್ಯನಾಗಿ ಚೆನ್ನಾಗಿ ಬ್ರಹ್ಮಜ್ಞಾನವನ್ನು ಅರಿತು ನಾನು ನೇರವಾಗಿ ಸನ್ಯಾಸಿ ಆಗೋಕ್ಕಾಗಲ್ವಾ? ನಾನು ಈ ಒಂದು ಪ್ರಕ್ರಿಯೆನೇ ಮಾಡಬೇಕಾ ಅಂತ ಹೇಳಿದ್ರೆ ಅದು ಮ್ಯಾಂಡೇಟ್ರಿ ಅಲ್ಲ ಅಂತಲೂ ಹೇಳುತ್ತೆ. ಅಂದರೆ ಇದು ಮಾಡಲೇಬೇಕು, ಹೀಗೇ ಹೋಗಬೇಕು ಅಂತಲೂ ಏನಿಲ್ಲ. ಆ ವ್ಯಕ್ತಿಗಳ ಸಂಸ್ಕಾರದ ಬಲ ಮತ್ತು ವಿಷಯ ವಾಸನೆಗಳನ್ನು ಆತ ಎಷ್ಟು ಗೆದ್ದಿದ್ದಾನೆ ಅನ್ನೋದು ಆತನಿಗೆ ಗೊತ್ತಿರುತ್ತೆ. ನೋಡಿ, ನಾನು ಗೃಹಸ್ಥನಾಗಬೇಕಾ ಬೇಡವಾ ಅಂತ ಕೇಳೋದ್ರಲ್ಲೇ ಗೊತ್ತಾಗುತ್ತೆ ನನಗೆ ಇನ್ನೂ ಆ ಅಧಿಕಾರಿ ಆಗಿಲ್ಲ, ನನಗಿನ್ನೂ ಆ ಅಧಿಕಾರ ಬಂದಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಇದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಯಾರು ಯಾವುದಕ್ಕೆ ಅಧಿಕಾರಿಗಳು ಆಗಿದ್ದಾರೆ, ಏನನ್ನು ಮಾಡಲಾಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅವರವರೇ ಅದನ್ನು ತಿಳಿದುಕೊಳ್ಳಬೇಕಾಗತ್ತೆ. ಅಂದರೆ ಈ ಒಂದು ಅಧಿಕಾರ ಯಾರ ಮನಸ್ಸಿನಲ್ಲಿದೆ, ಎಷ್ಟಿದೆ ಅನ್ನೋದು ಅವರೇ ಅನಲೈಸ್ ಮಾಡ್ಕೋಬೇಕು. ಉದಾಹರಣೆಗೆ ನೋಡಿ,
ಈ ಜೈನ ಧರ್ಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಅವಾಗವಾಗ ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಡೋದು, ಅವರು ದಿಗಂಬರರಾಗಿ ಬಿಡೋದು, ಹೋಗ್ತಾ ಇರ್ತಕ್ಕಂಥದ್ದು, ಇದೆಲ್ಲವನ್ನು ನಾವು ನೋಡ್ತಾ ಇರ್ತೇವೆ. ಅಂದರೆ ಅವರಿಗೆ ನಿಜವಾಗಿಯೂ ಈ ಜಗತ್ತಿನ ಮೇಲೆ ವಿರಾಗ ಬಂದಿದೆಯಾ, ವೈರಾಗ್ಯ ಬಂದಿದೆಯಾ ಅಂತ ಅಂದರೆ ಅದು ಅವರವರೇ ನೋಡ್ಕೋಬೇಕು. ಪ್ರಾಸೆಸ್ ಪ್ರಕಾರ ಹೋದರೆ ಎಲ್ಲೂ ಜಾರಿ ಬೀಳುವಂತಹ ಒಂದು ಪ್ರಮೇಯ ಇರೋದಿಲ್ಲ. ಪ್ರಕ್ರಿಯೆಗಳನ್ನು ಪಾಲನೆ ಮಾಡ್ತಾ ಹೋದರೆ, ಅದನ್ನು ಬಿಟ್ಟು ಏಕಾಏಕಿ ಸ್ಮಶಾನ ವೈರಾಗ್ಯ ಅಂತ ಕರಿತೀವಿ. ಯಾರು ಸತ್ತಾಗ 4 ದಿನ ಅಳೋದು, 1 ವಾರ ಬಿಟ್ಟು ಮತ್ತೆ ಅದೇ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇರ್ತೇವೆ. ಆ ರೀತಿಯಾದಂಥದ್ದು ಆಗಬಾರ್ದು. ಒಂದು ಸಿನಿಮಾ ನೋಡಿದಾಗ ಎಕ್ಸೈಟ್ಮೆಂಟ್ ಇರುತ್ತೆ, ಅದೇ ಭಾವನೆಯಲ್ಲಿ ಇರ್ತೀವಿ. ಹಾಗೆ ಯಾವುದೋ ಒಂದು ಗ್ರಂಥಗಳನ್ನು ಓದಿದಾಗ ಅದೇ ಭಾವದಲ್ಲಿದ್ದು ನನಗೆ ವೈರಾಗ್ಯ ಬಂದುಬಿಟ್ಟಿದೆ, ನನಗೆ ಅದಾಗಿದೆ, ಅದಲ್ಲ. ನಿಜವಾಗಿಯೂ ನಿನ್ನಲ್ಲಿ ಅದು ಇದೆಯಾ, ಭಾವನೆಗಳಿದೆಯಾ? ಯಾರಿಗೆ ಪರಮಾತ್ಮನ ಹೆಸರನ್ನು ಕೇಳಿದ ತಕ್ಷಣವೇ ಆನಂದ ಬಾಷ್ಪಗಳು ಬರುತ್ತದೆಯೋ, ಯಾರಿಗೆ ಪರಮಾತ್ಮನ ಹೆಸರನ್ನು ಕೇಳಿದ ತಕ್ಷಣವೇ ರೋಮಗಳು ನಿಂತುಕೊಳ್ಳುತ್ತವೆಯೋ, ಮೈ ಪುಳಕವಾಗುತ್ತದೆಯೋ, ಯಾರು ಮಾತನಾಡಲಿಕ್ಕೆ ಸಾಧ್ಯವಿಲ್ಲವೋ ಅಂತಹ ಸ್ಥಿತಿಗೆ ತಲುಪಿ ಬಿಡ್ತಾರೋ ನೋಡಿ. ಪರಮಹಂಸರು ಹೇಳ್ತಾರೆ, ತುಂಬಿದ ಗರ್ಭಿಣಿಗೆ ಏನೋ ಆ ಒಂದು ಪ್ರಿವಿಲೇಜಸ್ಗಳು ಸಿಗುತ್ತೆ ಅಂತೇಳಿ. ಹಾಗೆ ಅಂತಹ ಅವಸ್ಥೆಗಳಿರೋರಿಗೆ ಏನೋ ಆ ಪ್ರಿವಿಲೇಜಸ್ಗಳಿದೆ, ಅವರು ಅದನ್ನು ನೇರವಾಗಿ ಹೋಗ್ಬೋದು. ಇಲ್ಲಿ ಕಪಟತನ ಇರಬಾರ್ದು, ಮತ್ತು ಸಮಾಜಕ್ಕೆ ಏನು ಹೇಳುವ ಕಪಟತನ ಅಥವಾ ನಾವೇನು ಹೇಳ್ತೀವಿ ಉದರಂಬರಣಂ ಬಹುಕೃತ ವೇಷಂ ಅನ್ನೋ ಥರ ಆಗಬಾರ್ದು. ಸ್ವಾಭಾವಿಕವಾಗಿ ಅದು ಬಂದಿರಬೇಕು ಎಂಬುವಂತಹ ವಿಚಾರ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಉದಾಹರಣೆ ಸಹಿತ ಹೇಳಬೇಕು ಅಂದರೆ ನೋಡಿ, ಒಂದು ಇರುವೆ ಇಲ್ಲಿಂದ 1 ಅಡಿ ಹೋಗಬೇಕಂದ್ರೆ ಅದು ಸಾಕಷ್ಟು ಹೆಜ್ಜೆಗಳನ್ನು ಇಡ್ತಾ ಹೋಗಬೇಕು. ಅದೇ ಒಂದು ಹಕ್ಕಿನ ಇಲ್ಲಿ ಇಟ್ಟರೆ, ಬರ್ಡನ್ನು ಇಟ್ಟರೆ, ಇಲ್ಲಿಂದ ಅಲ್ಲಿಗೊಂದು ಕ್ಷಣಾರ್ಧಕ್ಕೆ ಹಾರಿ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅಂದರೆ ಅದು ಜ್ಞಾನಿಯ ಲಕ್ಷಣ. ಆತನಿಗೆ ಈಗಾಗಲೇ ಪೂರ್ವ ಜನ್ಮಗಳಿಂದ ಸುಕೃತ ಫಲದಿಂದ ಆತನಿಗೆ ವಿರಾಗ ಇರುತ್ತೆ, ಏನೋ ಸಣ್ಣ ಪುಟ್ಟದಿರುತ್ತೆ, ಟಕ್ಕಂತ ಇದನ್ನು ಮುಗಿಸ್ಕೊಂಡು ಕ್ಲಿಯರ್ ಮಾಡ್ಕೊತಾರೆ. ತಕ್ಷಣಕ್ಕೆ ಅವ್ರಿಗೆ ಆ ವಿವೇಕ ಜಾಗೃತ ಆಗುತ್ತೆ, ಅವರು ಆ ಒಂದು ಆತ್ಯಂತಿಕ ಮಟ್ಟವನ್ನು ಮುಟ್ಟಿಬಿಡ್ತಾರೆ, ಅವರು ಒಂದು ಸನ್ಯಾಸವನ್ನು ಪಡ್ಕೊಳ್ತಾರೆ. ವಿವೇಕಾನಂದರು ಸನ್ಯಾಸಿಗಳಾದರೂ ಎಲ್ರಿಗೂ ಆಗೋಕ್ಕಾಗುತ್ತಾ? ಆದ್ದರಿಂದ ಯಾರ್ಯಾರಿಗೆ ಆ ಸಂಸ್ಕಾರಗಳಿದೆ, ಯಾರು ಈ ವಿಷಯ ವಾಸನೆಗಳಿಂದ ವಿಮುಖರಾಗಿದ್ದಾರೆ, ಯಾರಿಗೆ ಮನಸ್ಸಿನ ದೃಢತೆ ಇದೆ, ಅಂತಹವರು ಈ ಒಂದು ಜ್ಞಾನವನ್ನು ಯಾವ ವಯಸ್ಸಿನಲ್ಲಿ ಬೇಕಾದರೂ ಮಾಡಬಹುದು, ಅಧ್ಯಯನವನ್ನು ಮಾಡಬಹುದು. ಇಷ್ಟು ನಾನು ಯಾಕೆ ಹೇಳಿದೆ ಅಂದರೆ, ಈ 4 ಆಶ್ರಮಗಳಲ್ಲಿರುವಂತಹವರು ಯಾವ ಆಶ್ರಮದಲ್ಲಿದ್ದರೂ ಕೂಡ ನೀವು ಅಧ್ಯಾತ್ಮವನ್ನು ನೀವು ಪಡಿಬಹುದು. ಅಧ್ಯಾತ್ಮವನ್ನು ನೀವು ಪಡೆದಿದ್ದೇ ಆದಲ್ಲಿ ನೀವು ಗಟ್ಟಿಗರಾಗ್ತೀರಾ, ನಿಮಗೆ ನಿತ್ಯಾನಿತ್ಯ ವಿವೇಕಗಳು ಬರುತ್ತೆ, ಮತ್ತು ನಿಮಗೆ ದುಃಖವು ಕಡಿಮೆ ಆಗ್ತಾ ಹೋಗುತ್ತೆ. ಜ್ಞಾನವನ್ನು ಪಡೆಯುವುದರಿಂದಲೇ ನಿಮ್ಮ ದುಃಖಗಳು ಕಡಿಮೆ ಆಗುತ್ತೆ. ಇಲ್ಲ ಇವರು ನನ್ನ ಜೊತೆ ಯಾವಾಗಲೂ ಇರ್ತಾರೆ, ಇವರು ನನಗೆ ಮೋಸ ಮಾಡಲ್ಲ ಅಂತ ನೀನು ನಂಬಿದ್ರೆ, ಅವ್ರೇನಾದ್ರು ಮೋಸ ಮಾಡಿದ್ರೆ ನಿಂಗೆ ದುಃಖ ಆಗುತ್ತೆ ಅಲ್ವಾ? ಇಲ್ಲ ಇವರು ಯಾವಾಗಲೂ ನನ್ನ ಜೊತೆ ಇರೋರಲ್ಲ, ಸಂಯೋಗ ವಿಯೋಗ ಅಂತ ಯಾವುದು ಸೇರುತ್ತೋ ಅದು ವಾಪಸ್ಸು ಹೊರಟೋಗುತ್ತೆ. ಯಾವುದು ಪ್ರಾರಂಭ ಆಯಿತೋ ಅದು ಅಂತ್ಯ ಆಗಲೇಬೇಕು, ಆಗತ್ತೆ. ಈ ತಿಳುವಳಿಕೆ ನಿಮ್ಮಲ್ಲಿದ್ದರೆ ನಿಮ್ಗೆ ಎಷ್ಟೋ ಧೈರ್ಯ ಇರುತ್ತೆ, ಮತ್ತು ನಿಮ್ಮ ದುಃಖದ ಪ್ರಮಾಣಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಈ ಒಂದು ಅಧ್ಯಾತ್ಮದ ಜ್ಞಾನವನ್ನು ಪಡೆಯಲಿಕ್ಕೆ ಇಂಥದ್ದೇ ವಯಸ್ಸು, ಇಂಥದ್ದೇ ಆಶ್ರಮ, ಇಂಥ ಸಂದರ್ಭ ಬಂದಾಗಲೇ ನೀನು ಅಧ್ಯಯನ ಮಾಡಬೇಕು, ಅದಕ್ಕೆ ಮುಂಚೆ ನೀನು ಅಧ್ಯಯನ ಮಾಡಬಾರ್ದು. ಈ ರೀತಿಯಾದಂಗೆ ಇರುವಂತಹ ಎಲ್ಲ ತಪ್ಪು ಪರಿಕಲ್ಪನೆಗಳನ್ನು ಹಿಂದೆ ಬಿಸಾಕಿ ಜ್ಞಾನಯುತರಾಗಿ, ಜ್ಞಾನವಂತರಾಗಿ ಜ್ಞಾನವನ್ನು ಪಡೆದುಕೊಳ್ಳಿ. ಜ್ಞಾನದಿಂದ ನೀವು ಅಮೃತರಾಗುತ್ತೀರೇ ಹೊರತು ನೀವು ಮೃತರಾಗುವುದಿಲ್ಲ. ಅಂದರೆ ಏನು? ಸಾವನ್ನು ಗೆಲ್ತೀರಾ, ನೀವು ದುಃಖವನ್ನು ಗೆಲ್ತೀರಾ. ಆದ್ದರಿಂದ ಜ್ಞಾನವನ್ನು ಪಡೆದುಕೊಳ್ಳಿ. ಒಂದೊಂದು ಕ್ಷಣವೂ ಕೂಡ ಸದುಪಯೋಗಪಡಿಸಿಕೊಂಡು ಜ್ಞಾನವನ್ನು ಪಡ್ಕೊಳ್ಳಿ. ಇದಕ್ಕೆ ಯಾವುದೇ ಆಶ್ರಮಗಳ ಏನೋ ನಿಬಂಧನೆಗಳು ಇಲ್ಲ ಮತ್ತು ಷರತ್ತುಗಳು ಇಲ್ಲ. ನಿಮ್ಮ ಒಂದು ಫೋರ್ಸ್ ಮತ್ತು ವೆಲಾಸಿಟಿ ಏನಿದೆ
ಅದರ ಆಧಾರದ ಮೇಲೆ ನೀವು ಸ್ಕಿಪ್ಗಳನ್ನು ಮಾಡಿ ಆಶ್ರಮನ ನೀವು ಆತ್ಯಂತಿಕ ಮಟ್ಟವನ್ನು ಮುಟ್ಟಬಹುದು ಎಂಬುವಂತಹ ವಿಚಾರವನ್ನು ನಾನು ಇಲ್ಲಿ ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ.